ಹಾಗೆ ಹಿತೈಷಿಗಳು ಎಲ್ಲರೂ ಸಮಾಜಕ್ಕೆ ಸೇವೆಯಲ್ಲಿ ತೊಡಗಿಸಿಕೊಂಡು ಯೂತ್ಸ್ ಆಫ್ ಮಲ್ಲೇಶ್ವರ ತುಂಬ ಪ್ರೋಗ್ರಾಮ್ಸ್ ಮಾಡ್ಕೊಂಡು ಬಂದಿದ್ದೀವಿ. ನಾವು ಈ ಒಂದು ಯೂತ್ಸ್ ಆಫ್ ಮಲ್ಲೇಶ್ವರ ಪ್ರೋಗ್ರಾಮ್ನ ಒಂದು ಉದ್ದೇಶ ಏನಂದರೆ, ಶಾಲೆಯ ಮಕ್ಕಳಿರ್ಬೋದು, ಕಾಲೇಜ್ ಮಕ್ಕಳಿರ್ಬೋದು, ಆ ಮಕ್ಕಳೆಲ್ಲ ಒಂದು ಸಮಾಜದಲ್ಲಿ ತಂದು ಸಾಮಾಜಿಕ ಬದಲಾವಣೆಯಲ್ಲಿ ಪರಿವರ್ತನೆಯನ್ನು ಕಂಡು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕ್ರಿಯೇಟ್ ಮಾಡೋದೇ ಒಂದು ಮುಖ್ಯ ಉದ್ದೇಶ. ಆ ಒಂದು ಉದ್ದೇಶದಲ್ಲಿ ದೈವಿಕ್ ಇರ್ಬೋದು, ನಾನಿರ್ಬೋದು, ಹಾಗೆ ಹೇಮಂತ್ ತುಂಬ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ನಮಗೆ ವಿಶೇಷವಾಗಿ ಕಂಡಿದ್ದು ವಿಕಲಚೇತನ ಮಕ್ಕಳಿಗೆ ಏನಾದರೂ ಒಂದು ಸಾಂಸ್ಕೃತಿಕವಾಗಿ ಮತ್ತು ಕ್ರೀಡಾ ಶಕ್ತಿಯಲ್ಲಿ ತೊಡಗಿಸ್ಕೊಳ್ಬೇಕಂತ ಒಂದು ಉದ್ದೇಶ ಬಂತು. ಈ ಉದ್ದೇಶದ ಹಿಂದೆ, ಅದಕ್ಕೂ ಹಿಂದೆ ನಮಗೆಲ್ಲ ಒಂದು ಪ್ರೇರಣೆ ಹಾಗೂ ಒಂದು ಸ್ಫೂರ್ತಿ ಅಂದರೆ ಪುನೀತ್ ರಾಜ್ಕುಮಾರ್ ಅವರು ಮಾಡಿರ್ತಕ್ಕಂಥ ಕೆಲಸ, ಹಾಗೆ ಮೈಸೂರಿನಲ್ಲಿ ಶಕ್ತಿಧಾಮ ಇರ್ಬೋದು, ಅದೊಂದು ಇನ್ಸ್ಪಿರೇಷನ್ ಆಯಿತು. ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ವಿಕಲಚೇತನ ಮಕ್ಕಳಿಗೆ ಮಲ್ಲೇಶ್ವರಂ ಸರ್ಕಲ್ ಗ್ರೌಂಡಲ್ಲಿ ಸ್ಪೋರ್ಟ್ಸ್ನ ಆಡಿಸ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮಕ್ಕೆ ಎಡು ಸ್ಪೋರ್ಟ್ಸ್ ಸಹಯೋಗದೊಂದಿಗೆ ನಮ್ಮ ಶಾಲೆಯಲ್ಲೇ ಕೆಲಸ ಮಾಡ್ತಕ್ಕಂಥ ಚರಣ್ ರಾಜ್ ಇರ್ಬೋದು, ಆಗ ಅವ್ರದ್ದು ತಂಡ ತುಂಬ ಕಾರ್ಯಕ್ರಮದ ಜೊತೆಗೆ ಹಮ್ಮಿಕೊಂಡಿದೆ. ಆ ಒಂದು ಕಾರ್ಯಕ್ರಮದಲ್ಲಿ ಕಮ್ಯುನಿಟಿ ಸರ್ವೀಸಸ್ಸು, ವಾಲಂಟ್ರಿ ಆ್ಯಂಡ್ ಕಮ್ಯುನಿಟಿ ಸರ್ವೀಸು, ಲಾಂಗ್ ಟರ್ಮ್ ಸಸ್ಟೈನಬಿಲಿಟಿ, ಮತ್ತು ಆ ಮಕ್ಕಳಲ್ಲಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಏನಿದೆ ಅವರ ಒಂದು ಐಡೆಂಟಿಫೈ ಮಾಡಿಬಿಟ್ಟು ಅವ್ರನ್ನೇ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಕೆಲಸ. ಹಾಗೆ ಈ ಪ್ರೋಗ್ರಾಮಲ್ಲಿ ಮುಖ್ಯವಾಗಿ ಪಠ್ಯ ಚಟುವಟಿಕೆ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು. ಈಗ ನಾರ್ಮಲ್ ಮಕ್ಕಳಿಗೆಲ್ಲ ಸ್ಕೂಲ್ಗೆ ಹೋಗ್ತಾರೆ, ರೆಗ್ಯುಲರಲ್ಲಿ ಅವರಿಗೆ ಸ್ಪೋರ್ಟ್ಸ್ ಇರುತ್ತೆ, ಟೀಚರ್ಸ್ ಎಲ್ಲ ಇರ್ತಾರೆ. ಬಟ್ ಈ ಥರ ಮಕ್ಕಳಿಗೆ ಮಕ್ಕಳ ಜೊತೆಗೆ ಶಿಕ್ಷಕರ ಒಂದು ಸಹಯೋಗದೊಂದಿಗೆ ಮಕ್ಕಳನ್ನು ಪರಿವರ್ತನೆಗೆ ತರ್ತಕ್ಕಂಥ ಒಂದು ಮುಖ್ಯ ಉದ್ದೇಶ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಯೂತ್ಸ್ ಆಫ್ ಮಲ್ಲೇಶ್ವರ ಈ ಸಂಸ್ಥೆ ಬಹುಶಃ ಒಂದು 6 ವರ್ಷದಿಂದ ಶುರು ಆಯಿತು. ವಿಶೇಷ ಏನಂದ್ರೆ, ಒಂದು ಶಾಲೆ ಮಕ್ಕಳು ಅಂದರೆ ಹಿಮಾಂಶು ಜ್ಯೋತಿ ಕಲಾಪೀಠ ಅಂತ ಏನು ಮಲ್ಲೇಶ್ವರದಲ್ಲಿದೆ, ಆ ಶಾಲೆ ಮಕ್ಕಳು ಇದನ್ನ ಶುರು ಮಾಡಿತ್ತು. ಅಂದರೆ SLC ಮುಗಿಸಿದ ತಕ್ಷಣ ಆಚೆ ಬರ್ತಾರಲ್ಲ, ಅವ್ರು ಯಾರೂ ಅವ್ರ ಶಿಕ್ಷಕರ ಜೊತೆ ಟಚ್ ಬಿಡಲಿಲ್ಲ, ವಾಪಸ್ ಮಾತಾಡ್ತಾನೆ ಇದ್ರು, ಸ್ಕೂಲ್ಗೆ ಹೋಗ್ತಾ ಇದ್ರು, ಬರ್ತಾ ಇದ್ರು. ಅವಾಗ ಚಂದ್ರಮೌಳಿ ಅಂತ ಇವಾಗ ಏನು ಪ್ರಿನ್ಸಿಪಲ್ ಆಗಿದ್ದಾರೆ ಹಿಮಾಂಶುಗೆ, ಅವರೊಂದು ಐಡಿಯಾ ಕೊಡ್ತಾರೆ, ಒಂದು ಆರ್ಗನೈಸೇಷನ್ ಮಾಡೋಣ, ಅದರಿಂದ ಮಲ್ಲೇಶ್ವರದಲ್ಲಿ ಎಷ್ಟು ಒಳ್ಳೆ ಕೆಲಸಗಳಾಗುತ್ತೋ ಅಷ್ಟು ಮಾಡೋಣ, ಆದಷ್ಟು ಯುವಕರಿಗೆ ಹೆಲ್ಪ್ ಆಗುವಂಥ ಕಾರ್ಯಕ್ರಮಗಳು ಮಾಡೋಣ, ಅವ್ರಿಗೆ ಜವಾಬ್ದಾರಿ ತರಿಸ್ಬೇಕು, ಅದು ಒಳ್ಳೇದಾಗುತ್ತೆ ಅನ್ನೋದಕ್ಕಿಂತ ಯುವಕರಿಗೆ ಜವಾಬ್ದಾರಿ ಮೂಡಿಸುವಂಥ ಕಾರ್ಯಕ್ರಮಗಳನ್ನ ಮೇಷ್ಟ್ರಾಗಿ ಚಂದ್ರಮೌಳಿ ಐಡಿಯಾಗಳು ಕೊಡ್ತಾರೆ. ಕ್ಲೇ ಗಣೇಶದಿಂದ ಹಿಡಿದು ಸಾಂಸ್ಕೃತಿಕ ತಂಡಗಳಿಂದ ಹಿಡಿದು ಎಲ್ಲ ಕೆಲಸಗಳು ಮಾಡ್ತಿದ್ದಾಗ ಒಂದು ಹೊಳೆಯುತ್ತೆ. ಆದರೆ ನಮ್ಮ ಮಲ್ಲೇಶ್ವರದಲ್ಲಿ 4-5 ವಿಶೇಷ ಚೇತನ ಶಾಲೆಗಳಿದ್ದಾವೆ. ಸುತ್ತಮುತ್ತ ಓಡಾಡ್ತಾನೆ ಇರ್ತೀವಿ. ನಾವು ಓಡಾಡ್ತಿದ್ದಾಗ ಯಾವತ್ತೂ ಒಳಗಡೆ ಹೋಗಿರಲ್ಲ, ಬಟ್ ಒಂದು ದಿವಸ ಒಳಗಡೆ ಹೋದಾಗ ಅನ್ಸುತ್ತೆ ಇವ್ರಿಗೋಸ್ಕರ ಏನಾದ್ರು ಮಾಡಬೇಕು ಅಂತ. ಇವ್ರಿಗೋಸ್ಕರ ಅನ್ನೋದಕ್ಕಿಂತ ಅವ್ರಿಗೆ ಮಾಡಾದ್ಮೇಲೆ ನಮಗೆ ಬರುತ್ತಲ್ಲ ತೃಪ್ತಿ, ಅದು ಇಂಪಾರ್ಟೆಂಟು. ಸೊ ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರಿಗೆ ಕ್ರೀಡಾ ಚಟುವಟಿಕೆಗಳು ಮಾಡಬೇಕು ಅಂತ ಪ್ಲಾನ್ ಮಾಡಿ ಇದು 3ನೇ ವರ್ಷ. ಅದೃಷ್ಟವಶ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ. ಹಿಂದಿನ ವರ್ಷ 300 ಜನ ಇದ್ರು, ಈ ವರ್ಷ 450ಕ್ಕೂ ಮಿಗಿಲು ಸ್ಪರ್ಧಿಗಳಿದ್ದಾರೆ. ಈ ಒಂದು ಕಾರ್ಯಕ್ರಮ ಪುನೀತ್ ರಾಜ್ಕುಮಾರ್ ಅವರ ನೆನಪಿನಲ್ಲಿ ಅವರ ಬರ್ತ್ಡೇ ಏನಿದೆಯೋ ಮಾರ್ಚ್ 17ರಲ್ಲಿ ಅದೇ ದಿವಸ ಮಾಡ್ತಾ ಇದ್ವಿ. ಸುಮಾರು 5 ವರ್ಷದಿಂದ ಈ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ವಿಶೇಷತೆ ಏನಂದ್ರೆ, ಯಾವ ವಿಕಲಚೇತನ ಮಕ್ಕಳು ಸಮಾಜದಲ್ಲಿ ಗುರುತಿಸಬೇಕು, ಅವರ ಒಂದು ಪ್ರೋತ್ಸಾಹಕ್ಕಾಗಿ ಮಲ್ಲೇಶ್ವರಂ ಸರ್ಕಲ್ ಆಟದ ಮೈದಾನದಲ್ಲಿ ಹಲವಾರು ಕಾರ್ಯಕ್ರಮದ ಜೊತೆಗೆ ಉದ್ಘಾಟಕರಿರ್ಬೋದು, ಹಾಗೆ ಸೋಷಿಯಲ್ ಸಮಾಜ ಸೇವಕರು, ನಮ್ಮ ಸ್ಟೂಡೆಂಟ್ಸು, ಹಾಗೆ ನನ್ನ ಸಹಭಾಗಿತ್ವದಲ್ಲಿ ಎಲ್ಲರೂ ಸೇರ್ಕೊಂಡು ಈ ಕಾರ್ಯಕ್ರಮವನ್ನು ಮಕ್ಕಳಿಗೋಸ್ಕರ, ಮಕ್ಕಳ ಒಂದು ವಿಕಲಚೇತನ ಅವರು ಯಾವುದೇ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡು ಅವ್ರಿಗೆ ಒಳಿತು ಮಾಡ್ತಕ್ಕಂಥ ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ.